ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಬರೋಬ್ಬರಿ 144 ವರ್ಷಗಳ ಬಳಿಕ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಸಾಧು ಸಮ್ಮಿಲನವಾಗ್ತಾ ಇದೆ. ಇಡೀ ಭೂಮಂಡಲದಲ್ಲೇ ಅತಿ ಹೆಚ್ಚು ಜನ ಮೇಳೈಸೋ ಮಹೋತ್ಸವ ಈ ಮಹಾಕುಂಭ ಅಂದ್ರೂ ಕೂಡ ಅತಿಶಯೋಕ್ತಿಯಲ್ಲ. ಜೀವಮಾನದಲ್ಲಿ ಒಮ್ಮೆ ಮಾತ್ರ, ಯಾಕಂದ್ರೆ 144 ವರ್ಷಗಳಿಗೆ ಒಮ್ಮೆ ನಡೆಯೋದು ಈ ಮಹಾಕುಂಭ. ಹೀಗಾಗಿ ಒಬ್ಬ ವ್ಯಕ್ತಿಯ ಜೀವಿತಾವಧಿಯಲ್ಲಿ ಒಮ್ಮೆ ಮಾತ್ರ ಕಾಣಲಿಕ್ಕೆ ಸಿಗಬಹುದಾದ ಅಪರೂಪದ ಕುಂಭ ಮೇಳಕ್ಕೆ ಚಾಲನೆ ಸಿಕ್ಕಿದೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ಸಂಭ್ರಮ. ದಿನಗಳ ಮಹಾಕುಂಭಕ್ಕೆ ಚಾಲನೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ಸಂಭ್ರಮ. ಪೌಷ್ ಪೂರ್ಣಿಮಾ ಅಂಗವಾಗಿ ಆರಂಭಗೊಂಡ ಶಾಹಿ ಸ್ನಾನಕ್ಕೆ ನೆರೆದಿದ್ದು ಲಕ್ಷ ಲಕ್ಷ ಭಕ್ತರ ಸಮೂಹ. ಗಂಗಾ, ಯಮುನಾ ಹಾಗೂ ಅಂತರ್ಗತವಾಗಿ ಹರಿಯೋ ಸರಸ್ವತಿ ನದಿಗಳ ಸಂಗಮದ ಪವಿತ್ರ ತಾಣದಲ್ಲಿ ಮಿಂದೇಳೋ ಮೂಲಕ ಜನುಮ ಜನುಮಗಳ ಪುಣ್ಯ ಪ್ರಾಪ್ತಿಗಾಗಿ ಧಾವಿಸಿ ಬಂದಿದ್ದು ಭಕ್ತಗಣ. 1.5 ಕೋಟಿ ಭಕ್ತರು ಸಂಗಮದ ಪುಣ್ಯ ಸ್ನಾನದಲ್ಲಿ ಮುಳುಗೇಳಲಿದ್ದಾರೆ. ಈ ಮುಖಾಂತರ ಭೂಮಿ ಮೇಲಿನ ಅತಿ ದೊಡ್ಡ ಪ್ರಮಾಣದಲ್ಲಿ ಜನ ಸೇರೋ ದಾಖಲೆಗೆ ಭಾಜನ ಆಗ್ತಿದೆ ಈ ಕುಂಭಮೇಳ. ವರ್ಷಗಳಿಗೊಮ್ಮೆ ನಡೆಯುತ್ತಿರೋ ಅತ್ಯಪರೂಪದ ಈ ಕುಂಭಮೇಳಕ್ಕೆ ಮಕರ ಸಂಕ್ರಾಂತಿ ಶುಭ ಮುಹೂರ್ತದಲ್ಲಿ ಸಿಕ್ತಿದೆ ಚಾಲನೆ. ಸಂಕ್ರಾಂತಿ ಎಂದಿನ ಶಾಹಿ ಸ್ನಾನ, ಜನವರಿ 29ರ ಮೌನಿ ಅಮಾವಾಸ್ಯೆ, ಫೆಬ್ರವರಿ 3ರ ಬಸಂತ್ ಪಂಚಮಿ, ನಂತರ ಫೆಬ್ರವರಿ 26ಕ್ಕೆ ಮಹಾಕುಂಭ. ಹೀಗೆ 45 ದಿನಗಳ ಕಾಲ ಭಕ್ತಿ ಭಾವದಲ್ಲಿ ಮಿಂದೇಳಲಿದ್ದಾರೆ ಭಕ್ತಾದಿಗಳು. ವಿಶ್ವದ ನಾನಾ ಕಡೆಗಳಿಂದ ಇಲ್ಲಿಗೆ ಧಾವಿಸುತ್ತಿರೋ ಜನ ತಮ್ಮ ಜೀವಮಾನದಲ್ಲಿ ಒಮ್ಮೆಯಷ್ಟೇ ನೋಡಬಹುದಾದ ಈ ಅಮೃತ ಗಳಿಗೆಗೆ ಸಾಕ್ಷಿಯಾಗ ಬಯಸಿದ್ದಾರೆ. ಹಾಗೆ ಡ್ರೋನ್ ಮುಖಾಂತರ ಕಂಡುಬರೋ ದೃಶ್ಯಗಳನ್ನ ನೋಡಿದ್ರೆ ಇಲ್ಲಿ ಕಾಣ ಸಿಕ್ಕಿದ್ದು ಭಕ್ತ ಪ್ರವಾಹ. ಇನ್ನು ಮಹಾಕುಂಭದ ಅಂಗವಾಗಿ ತಾತ್ಕಾಲಿಕ ಸೇವೆಗಳನ್ನು ನಿರ್ಮಿಸಲಾಗಿದೆ. ಏಕಮಾರ್ಗಗಳಲ್ಲಿ ಭಕ್ತರು ಆಗಮಿಸೋಕೆ ವ್ಯವಸ್ಥೆ ಮಾಡೋ ಮೂಲಕ ಸುಲಲಿತವಾಗಿ ಶಾಹಿ ಸ್ನಾನ ಹಾಗೂ ಸಂಗಮ ಭೇಟಿಗೆ ಅವಕಾಶ ಕಲ್ಪಿಸಲಾಗಿದೆ. ಹಾಗೆಯೇ ಇಲ್ಲಿಗೆ ಲಕ್ಷ ಲಕ್ಷ ಭಕ್ತರು ಧಾವಿಸುತ್ತಿರೋದ್ರಿಂದ ಹಲವಾರು ಕಡೆ ಊಟದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಭಕ್ತರಿಗಾಗಿ ಸ್ಥಳೀಯ ಸ್ವಯಂ ಸೇವಕರು ಊಟದ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಇನ್ನು ಮೊದಲಿನಿಂದಲೂ ವಿಶೇಷತೆಗಳ ಗೂಡೆ ಈ ಕುಂಭಮೇಳ. ಬಗೆ ಬಗೆಯ ಸಾಧುಗಳು, ಬಾಬಾಗಳು ಇಲ್ಲಿಗೆ ಆಗಮಿಸುವ ಮೂಲಕ ಕುಂಭಮೇಳಕ್ಕೆ ಇನ್ನಷ್ಟು ಕಳೆ ಕಟ್ಟುತ್ತಿದ್ದಾರೆ. ಹಾಗೆ ಇದೀಗ ಇಲ್ಲಿ ಕಂಡು ಬಂದಿದ್ದು ಡಮರುಗ ಬಾಬಾಗಳು. ಹಾಗೆಯೇ ಮೊದಲೇ 3 ನದಿಗಳ ಸಂಗಮದಲ್ಲಿ ಕುಂಭಮೇಳ ನಡೆಯುತ್ತಿದೆ. ಹೀಗಾಗಿ ಇಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದೆ ಯೋಗಿ ಸರ್ಕಾರ. ಸದಾ ಸನ್ನದ್ಧ ಸ್ಥಿತಿಯಲ್ಲಿವೆ ಎನ್ಡಿಆರ್ಎಫ್ನ 100 ರೆಸ್ಕ್ಯೂ ಟೀಮ್ಗಳು. ಈ ಕುಂಭಮೇಳದ ಮತ್ತಷ್ಟು ವೈಶಿಷ್ಟ್ಯತೆಯನ್ನ ಗಮನಿಸ್ತಾ ಹೋಗೋಣ. 45 ದಿನಗಳ ಕಾಲ ನಡೆಯಲಿದೆ ಈ ಮಹಾಕುಂಭಮೇಳ. ಇವತ್ತು ಅಧಿಕೃತವಾದ ಚಾಲನೆ ಸಿಕ್ಕಿದೆ. ಇವತ್ತಿನಿಂದ 44 ದಿನಗಳ ಕಾಲ, ನಾಳೆಯಿಂದ ಲೆಕ್ಕ ಹಾಕಿದ್ರೆ 44 ದಿನಗಳ ಕಾಲ ಮಹಾಕುಂಭಮೇಳ ಚಾಲನೆಯಲ್ಲಿ ಇರಲಿದೆ. 144 ವರ್ಷಗಳಿಗೆ ಒಮ್ಮೆ ನಡೆಯೋದು ಮಹಾಕುಂಭಮೇಳ. ಪ್ರಮುಖವಾಗಿ ಗಂಗಾ, ಯಮುನಾ, ಸರಸ್ವತಿ ನದಿಗಳ ಸಂಗಮ ಸ್ಥಾನದಲ್ಲಿ ಈ ಕುಂಭಮೇಳದ ಸಂದರ್ಭದಲ್ಲಿ, ಈ ಮುಹೂರ್ತದಲ್ಲಿ ಸ್ನಾನವನ್ನ ಮಾಡೋದ್ರಿಂದ ಜನ್ಮ ಜನ್ಮಗಳ ಪಾಪದಿಂದ ವಿಮುಕ್ತರಾಗ್ತಾರೆ, ಪುಣ್ಯ ಪ್ರಾಪ್ತಿಯಾಗತ್ತೆ ಅನ್ನೋ ನಂಬಿಕೆ ಇದೆ. ಪೌಷ್ ಪೂರ್ಣಿಮಾ ಅಂಗವಾಗಿ ಇವತ್ತು ಶಾಹಿ ಸ್ನಾನವನ್ನ ಮಾಡಲಾಗಿದೆ. ಬರೋಬ್ಬರಿ 1.40 ಕೋಟಿ ಜನ ಪುಣ್ಯ ಸ್ನಾನವನ್ನ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಅಂದಾಜು ಈ ನಿರೀಕ್ಷೆ ಇದ್ದಿದ್ದು 1.40 ಕೋಟಿಯಷ್ಟು ಜನ ಅಂತ ಹೇಳಿ. ನಾಳೆ ಬೆಳಗಿನ ಹೊತ್ತಿಗೆ ಇವತ್ತೆಷ್ಟು ಮಂದಿ ಭಕ್ತರು ಈ ಜಾಗಕ್ಕೆ ಭೇಟಿ ನೀಡಿದ್ರು, ಪುಣ್ಯ ಸ್ನಾನವನ್ನ ಮಾಡಿದ್ರು ಅನ್ನೋ ಅಂದಾಜು ಸಿಕ್ಬಿಡುತ್ತೆ. ಕೇವಲ ಇವತ್ತು ಮಾತ್ರನಾ, ಜನವರಿ 13ರಂದು ಮಾತ್ರನಾ ಮಹಾಕುಂಭ ಮೇಳದಲ್ಲಿ ಪುಣ್ಯ ಸ್ನಾನ ಅನ್ನೋ ಪ್ರಶ್ನೆಗೆ ಉತ್ತರ ಖಡಾಖಂಡಿತವಾಗಲ್ಲ. ಫೆಬ್ರವರಿ 26ರವರೆಗೂ ನಡೆಯುವ ಮಹಾಕುಂಭ ಮೇಳದಲ್ಲಿ 3 ಪ್ರಮುಖ ಘಟ್ಟಗಳು ಬರುತ್ತೆ. ಸಂಕ್ರಾಂತಿ ದಿನ ಕೂಡ ಶಾಹಿ ಸ್ನಾನ ಮಾಡಲಾಗುತ್ತೆ. ಅದಕ್ಕೋಸ್ಕರ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ.
ಇದಾದ ನಂತರದಲ್ಲಿ ಜನವರಿ 29ರಂದು ಮೌನಿ ಅಮಾವಾಸ್ಯೆ. ಆ ದಿನ ಕೂಡ ವಿಶೇಷವಾದ ಅವಸರ. ಆ ದಿನ ಕೂಡ ಪುಣ್ಯ ಸ್ನಾನವನ್ನ ಮಾಡ್ತಾರೆ. ಫೆಬ್ರವರಿ 3ರಂದು ಬಸಂತ ಪಂಚಮಿ ಸಡಗರ. ಫೆಬ್ರವರಿ 26ಕ್ಕೆ ಮಹಾಕುಂಭಮೇಳದ ಸಮಾರೋಪ ನಡೆಯುತ್ತೆ. ಭಕ್ತರಿಗಾಗಿ ಕೋಟ್ಯಾಂತರ ಮಂದಿ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿರೋದ್ರಿಂದ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ನೇತೃತ್ವದ ಸರ್ಕಾರ ಅಚ್ಚುಕಟ್ಟಿನ ವ್ಯವಸ್ಥೆ ಮಾಡುವ ಪ್ರಯತ್ನವನ್ನ ಮಾಡಿದೆ. 10 ತಾತ್ಕಾಲಿಕ ಸೇತುವೆಗಳನ್ನ ನಿರ್ಮಾಣ ಮಾಡಲಾಗಿದೆ. ಇರೋ 12 ಸೇತುವೆಗಳಲ್ಲಿ ರಶ್ ಆಗಿ ಕಾಲ್ತುಳಿದಂತ ಅವಘಡಗಳು ಸಂಭವಿಸಬಾರದು ಅನ್ನೋ ಕಾರಣಕ್ಕೆ ತಾತ್ಕಾಲಿಕ ಸೇತುವೆಗಳನ್ನ ಕೂಡ ನಿರ್ಮಾಣ ಮಾಡಲಾಗಿದೆ. ಕುಂಭಮೇಳದಲ್ಲಿ ಬಾಬಾಗಳ ಡಮರುಗದ ಸದ್ದು ಕೇಳ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಗ್ರೌಂಡ್ ರಿಪೋರ್ಟ್ ಮೂಲಕ ನೀವು ಅದನ್ನ ಇಡೀ ದಿನ ಗಮನಿಸ್ತಾ ಇದ್ದೀರಿ. ಇನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ NDRF ಟೀಮ್ಗಳು ಕೂಡ ಸರ್ವಸನ್ನದ್ಧವಾಗಿದೆ. ಎಂಥದ್ದೇ ಅವಘಡಗಳು ನಡೆದರೂ ಕೂಡ ಅದನ್ನ ತಡೆಗಟ್ಟೋಕೆ ಹಾಗೆ ಜನರನ್ನ ರಕ್ಷಣೆ ಮಾಡುವ ಸಲುವಾಗಿ 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ನಡೀತಾ ಇಲ್ಲ ಸರ್. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಏನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. ನಾನು 3 ವರ್ಷ ಭಿಕ್ಷೆ ಬೇಕಿ ತಿನ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿರ್ತಾನೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.